ಹಾಯ್ ಹಲೋ ಫ್ರೆಂಡ್ಸ್, ಹೌ ಆರ್ ಯು? ಹೋಪ್ ಯು ಆರ್ ಆಲ್ ಡೂಯಿಂಗ್ ದಿ ಬೆಸ್ಟ್. ಚೆನ್ನಾಗಿದ್ದೀರಲ್ಲ, ಚೆನ್ನಾಗಿರಬೇಕು ಅಂತಾನು ಬಯಸ್ತೀನಿ. ಯಾಕಂದರೆ ನಾವು ಫ್ಯಾಮ್ಲಿಗೆ ನೋಡ್ಕೋಬೋರು ಚೆನ್ನಾಗಿಲ್ಲ ಅಂತಂದ್ರೆ ಕಂಪ್ಲೀಟ್ ಫ್ಯಾಮ್ಲಿ ಕೂಡಿ ಬಿದ್ದಂಗೆ ಫ್ರೆಂಡ್ಸು. ಅದಕ್ಕೆ ನಮ್ಮ ಹೆಲ್ತ್ ಪ್ರಯಾರಿಟಿ ನಾವು ಕೊಟ್ಕೋಬೇಕು, ನಾವು ಚೆನ್ನಾಗಿರಬೇಕು ಫಸ್ಟ್. ಆ್ಯಂಡ್ ನೋಡ್ರಿ, ವೆದರ್ ಎಷ್ಟು ಚೆನ್ನಾಗದಲ್ಲ, ಮಸ್ತ್ ಅದ. ಆ್ಯಕ್ಚುಲಿ ನಿನ್ನೆ ಶಾವ್ಗೆ ಮಾಡ್ಕೊಂಡು ಬಂದೀನಿ. ಯಾವ ಮುಹೂರ್ತದಲ್ಲಿ ಶಾವ್ಗೆ ಮಾಡ್ಕೊಂಡು ಬಂದಿನೋ ಗೊತ್ತಿಲ್ಲ. ಅವಾಗಿಂದ ಹಿಡಿದು ಕಂಪ್ಲೀಟ್ ಬಿಸಿಲು ಹಿಂಗೆ ಕಡಕ್ ಒಟ್ಟ ಇಲ್ಲ. ಈಗೊತ್ತಂತೂ ನಾನು ಶಾವಿಗೆ ಹಾಗೆ ಟೇಬಲ್ ಮೇಲೆ ಇಟ್ಟೀನಿ. ಒಟ್ಟು ಒಣಗ್ಯದಾಗಿಲ್ಲ. ಟೀ ಟೇಬಲ್ ಇರ್ತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಇಟ್ಟೀನಿ. ಯಾಕಂದ್ರೆ ಮತ್ತೆ ಕೆಳಗೆ ಇಟ್ಟು ನಡ್ಲಿಕ್ಕೆ ಜಾಗ ಇರಲ್ಲ, ಮತ್ತು ಯಾರು ತಪ್ರಕಿಲ್ ಕೈ ಕಾಲು ಹತ್ತು ಅಂತಂದ್ರೆ ಖರಾಬ್ ಆಯ್ತವ ಅಂತ ಹಾಗೆ ಇಟ್ಟೀನಿ. ವೆದರ್ ಅಂತೂ ಮಸ್ತ್ ಅದ ನೋಡ್ರಿ, ಸೂಪರ್ ಆಗದೆ. ಮಸ್ತ್ ಇಷ್ಟ ಆಯಿತು ನನಗೆ ಇವತ್ತಿಂದು ವೆದರ್. ಬಟ್ ವೆದರ್ ನೋಡ್ರಿ, ಒಂದು ಕಡೆ ಬಿಸಿಲು, ಒಂದು ಕಡೆ ಕಂಪ್ಲೀಟಾಗಿ ಹಿಂಗೆ ಕ್ಲೌಡಿ ಬಂದಂಗೆ ಅನ್ಸತ್ತದು. ಎಲ್ಲರ ಮಳೆ ಬೀಳತ್ತದೇನೋ ಅನ್ಸತ್ತು. ಆ್ಯಂಡ್ ನಂಬಲ್ಲೂ ಇವತ್ತು ಮಳೆ ಬೀಳ್ತದೇನೋ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನನಗೆ. ವೆದರ್ ನೋಡಿ ಇಷ್ಟ ಆಗಿ ಮ್ಯಾಲೆ ಸ್ಪೆಷಲಿ ವೀಡಿಯೋ ಮಾಡೋ ಕಡೆಯಿಂದ ವೈಭವ್ ಕಳಿಸ್ಕೊಟ್ಟೆ. ವೀಡಿಯೋ ಮಾಡೋ ಕಡೆಯಿಂದ ಮ್ಯಾಲೆ ಬಂದೀನಿ. ಎಷ್ಟು ಸೂಪರ್ ಆಗದ ನೋಡ್ರಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಶರಣಾರ್ಥಿ, ಓಂ ನಮಃ ಶಿವ. ಇವತ್ತಿನ ಅಡುಗೆಗಳಿಗೆ ಏನೇನು ಮಾಡೀನಿ ತೋರಿಸ್ತಾ ಇದ್ದೀನಿ ನಿಮಗೆ. ವೈಭವ್ ಹೋಗ್ತಾನಲ್ಲ ಜಲ್ದಿ ಅದಕ್ಕೆ ಇವತ್ತು ತಡ ಆಗ್ಲತ್ತಿತ್ತು. ಅದಕ್ಕೆ ಪಲ್ಯ ಏನು ಮಾಡಿ ತೋರಿಸ್ತೀನಿ. ರೊಟ್ಟಿ, ಜೋಳದ ರೊಟ್ಟಿ, ಬೇಳೆ ಇವಾಗ ಮಾಡ್ತಾಯಿದ್ದೀನಿ. ಆ್ಯಂಡ್ ಚಣಿಗೆ ಬೇಳೆ ತಾಳ್ಸಿ ಪಲ್ಯ ಮಾಡೀನಿ. ಆ್ಯಂಡ್ ರಾತ್ರಿ ರಿಲೇಟಿವ್ಸ್ ಬರ್ತಾರೆ ಅಂದ್ರೆ ಅಕ್ಕ ಮತ್ತು ಸೋನಿ ಬರೋರು ಅಂತ ರೈಸ್ ಮಾಡಿದಾರೆ ಜಾಸ್ತಿ. ಸೊ ಇವತ್ತು ರೈಸ್ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ನಿನ್ನಿಂದ ಲೆಫ್ಟ್ ಓವರ್ ಎಲ್ಲ ಫುಲ್ ರೈಸ್ ಹಾಗೆ ಇತ್ತು. ಆ ರೈಸಿಗೆ ಪುಣಿಕೊಟ್ಟು ರೈಸ್ ಮಾಡೀನಿ, ಅಂದ್ರೆ ಪುಣಿಕೊಟ್ಟು ಅನ್ನ ಮಾಡೀನಿ. ರಾತ್ರಿದ ಲೆಫ್ಟ್ ಓವರ್ ರೈಸ್. ವೈಭವ್ ವೈಷ್ಣವಿ ಬ್ರೇಕ್ಫಾಸ್ಟ್ನಾಗ ಅದೇ ಊಟ ಮಾಡೋಗಿರ. ಆ್ಯಂಡ್ ಇಷ್ಟು ಉಳಿದಿದೆ, ಇವ್ರು ಊಟ ಮಾಡ್ತಾರೆ. ನಂದು ಇವತ್ತು ಸೋಮವಾರದಲ್ಲ ಒನ್ ಟೈಮ್ ಊಟ ಮಾಡ್ತೀನಿ. ಆ್ಯಂಡ್ ತುಪ್ಪ ಕಾಸ್ತೀನಿ. ಭಾಳ ದಿನ ಆಯಿತು ತುಪ್ಪ ಹಾಗೆ ಇಟ್ಟು ಬೆಣ್ಣೆ. ಇವಾಗ ತುಪ್ಪ ಕಾಸ್ತಾ ಇದ್ದೀನಿ. ಸೊ ಸೈಮಂಟೇನಿಯಸ್ಲಿ. ಆ್ಯಂಡ್ ನಾನು ಸ್ಪೆಷಲಿ ಎಷ್ಟು ನೀಟಾಗಿ ಮಾಡ್ಕೊಂಡ್ರು ಕುಕ್ಕರ್ ಹೋಗ್ತದೆ. ಕುಕ್ಕರ್ ಅದು ವಾಟರ್ ಬ್ಯಾಳೆ ಕಾಸ್ಲಕ್ಕೆ ಸರಿ ಮಾಡ್ತೀವಲ್ಲ, ಅದರ ಹೋಗ್ತದೆ. ಇಲ್ಲಾಂದ್ರೆ ಹಾಲು ಹೋಗ್ತವೆ. ಹಾಲಕ್ಕೆ ಎಡ್ ಹೋಗ್ಯಾವ. ಆ್ಯಕ್ಚುಲಿ ತೊಳೆದೀನಿ ನೋಡ್ರಿ, ಬ್ಯಾಳೆದ್ನೂ ಅದ. ಸೊ ತೊಳೆದೀನಿ. ತುಪ್ಪ ಕಾಸು ರೆಡಿ ಆಯಿತು ಫ್ರೆಂಡ್ಸ್. ಟೈಮ್ ಟೇಕಿಂಗ್ ಪ್ರಾಸೆಸ್ ಅದ, ಬಟ್ ಸೂಪರಾಗಿ ರೆಡಿ ಆಗ್ಯದ ತುಪ್ಪ. ಗಿಡಕ್ಕೆ ಹೂವು ಅದೋ ಸವ. ಸೊ ಇವತ್ತು ಸ್ಪೆಷಲ್ಲಾಗಿ ದೇವ್ರ ಸಲುವಾಗಿ ಪೂಜಕ್ಕೆ ಗುಲಾಬಿ ಹೂವು ಕಡೀರಿ ಅಂತ ಹೇಳಿ ಕಡ್ಲಿಕ್ಕೆ ನಡೆದೀನಿ. ನಿಮ್ಮನ್ನು ತೋರಿಸ್ತೀನಿ ಎಷ್ಟು ಸೂಪರ್ ಆಗವಲ್ಲ. ಒಂದು ಟೈಮಿನಾಗ ದೇವ್ರಿಗೆ ಏರ್ಸಕ್ಕೆ ಒಂದು ಹೂವನೂ ಇದ್ದಿಲ್ಲ. ಈ ಮನೆಗೆ ಬಂದಿಂದ ಶುರುನಾಗ ನಾ ಬಂದ ನಂತರ ಹೊರಗೆ ಸ್ವಾಸ್ತಿಕ್ ಹೂವು, ಬೇರೆ ಗಿಡಗಳೆಲ್ಲ ಹಚ್ಚೀವಿ. ಬಟ್ ಎಷ್ಟಾದ್ರೂ ನಮ್ಮ ಮನೆಗಿಂದ ನಾವು ಬೆಳೆಸಿಂದು ಹೂವು ಹಚ್ಚೋದು ಇಸ್ ಡಿಫ್ರೆಂಟ್. ಇದು ಈ ವರ್ಷ ಅಲ್ಲ ಫ್ರೆಂಡ್ಸ್. ಇವತ್ತಿನ ಪೂಜೆಗೆ ಹೂವು ನೋಡಿ. ಇವತ್ತು ಮಂಡೇ ಸ್ಪೆಷಲ್ ಪೂಜೆ ಮಾಡ್ಕೊಳಕ್ಕೆ ಮಹಾದೇವ್ಗೆ ಇರ್ಸ್ಲಕ್ಕ ಒಂದು ಗೋಕರ್ಣ ಹೂವು ಅಥವಾ ಶಂಖದ ಹೂವು ಅಂತೀವಿ ನಾವು. ಆ್ಯಂಡ್ ಗುಲಾಬಿ ಹೂವು ನೋಡಿರಿ ಎಷ್ಟು ಬಿಚ್ಚಾವಿ. ಇವತ್ತು ಗಿಡಕ್ಕೆ ತೋರಿಸಿಲ್ಲ. ಆ್ಯಂಡ್ ಎಲ್ಲ ಹೂವು ನೋಡಿರಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಒಂದಕ್ಕಿಂತ ಒಂದು ದಾಸ್ವಾಳ ಹೂವು ಒಂದು ರೆಡ್ ಹತ್ಯದ. ಆ್ಯಂಡ್ ನಮ್ಮ ಗಿಡದೇವು ಈಸು ಎಲ್ಲ ನಮ್ಮ ಮನೆಗಿದ್ದಿಂದು ಕುಂಡಲ್ನಾಗ ಹಚ್ಚಿನ ಗಿಡದೇವು ಫ್ರೆಂಡ್ಸ್. ಐ ಆಮ್ ವೆರಿ ಹ್ಯಾಪಿ. ದೇವ್ರಿಗೆ ಹೂವು ಫಸ್ಟ್ ಏನಿಲ್ಲ ಹೇಳ್ಕೊಲಿ ಇರಲಿ ಬಿಡ್ರಿ. ನಮ್ಮ ಮನೆಯಿಂದ ಹೂವು ದೇವರಿಗೆ ಇಡ್ಸ್ಬೇಕಾದ್ರೆ ಇಟ್ಟು ಖುಷಿ ಅನ್ನಿಸ್ತದಲ್ಲ. ಐ ಆಮ್ ವೆರಿ ಹ್ಯಾಪಿ. ನೋಡ್ರಿ ಫ್ರೆಂಡ್ಸ್, ಪೂಜೆ ಮಾಡರಿ ನೋಡ್ರಿ. ಇವತ್ತಿಂದ ನಂದು ಪೂಜಾ ಹಿಂಗಿದೆ. ಇವತ್ತು ಸೋಮವಾರ ಸ್ಪೆಷಲ್ ಪೂಜೆ ಮಾಡ್ಕೊಂಡೀನಿ. ತತ್ರಂದು ಕಾಯಿತ್ತು, ಹೂವು ಇದ್ದಿಲ್ಲ. ಸೊ ದೇವ್ರಿಗೆ ಅದೇ ಏರ್ಸೀನಿ. ಆ್ಯಂಡ್ ತುಪ್ಪದ ದೀಪ ಅದನ್ನೆಲ್ಲ ಮಾಡೀನಿ. ಹಿಂದೆಲ್ಲ ಒಂದು ಸ್ವಲ್ಪ ಮೆಸ್ ಅದ, ಪ್ಲೀಸ್ ಇಗ್ನೋರ್ ದ್ಯಾಟ್. ಹೆಂಗೆ ಅನ್ನಿಸ್ತಾ ಇದೆ ಪೂಜಾ? ಚೆನ್ನಾಗಿ ಮಾಡಿನ ಏನಿಲ್ಲ ಕಮೆಂಟ್ ಮಾಡಿರಿ. ನೀವು ಯಾವ ಥರ ಗೊತ್ತಾ ಸ್ಪೆಷಲ್ ಮಾಡ್ತೀರಿ? ಯಾಕಂದ್ರೆ ಕೆಲವೊಬ್ರು ಒಂದೊಂದು ಡೇ ಸ್ಪೆಷಲ್ ಇರ್ತಲ್ಲ. ಆಂಧ್ರ ಕಡೆ ಶುಕ್ರವಾರ ದಿನ ಮಾಡ್ತಾರೆ. ನಮ್ಮ ಕಡೆ ನಾವು ಸೋಮವಾರ ದಿನ ಸ್ಪೆಷಲಾಗಿ ಪೂಜೆ ಮಾಡ್ತೀವಿ. ಆ್ಯಂಡ್ ನೀನು ರಾಚೋಟಿದಿಂದ ತಂದಿನ ಪರ್ಲ್ಸ್ ಸೆಟ್ ತಂದಿನ ಪರ್ಲ್ಸ್ ನನ್ನ ಬಲ್ಲಿ ಪರ್ಲ್ಸ್ ಕಲೆಕ್ಷನ್ ವೀಡಿಯೋ ಮಾಡರಿ ಅಂಥೇಳಿ ವೀಡಿಯೋ ಕಂಪ್ಲೀಟಾಗಿ ಮಾಡೀನಿ. ಬಟ್ ಗೊತ್ತಿಲ್ಲ ಹೆಂಗೆ ಡಿಲೀಟ್ ಆಯಿತು, ಯಾವಾಗ ಡಿಲೀಟ್ ಆಯಿತು ಅನ್ನೋದು. ಪೂರ 15 ಮಿನಿಟ್ ವೀಡಿಯೋ ಡಿಲೀಟ್ ಆಗಿದೆ ಫ್ರೆಂಡ್ಸ್. ಸೊ ಅದೆಲ್ಲ ಮಾಡಿದ ತಕ್ಷಣ ತೋರಿಸೀನಿ. ಆ್ಯಂಡ್ ಬರ್ರಿ ಊಟ ಮಾಡ್ಲಿಕ್ಕೆ. ಈಗ ಸೋಮವಾರ ವಾಪತ್ತದ. ಬಟ್ ಯಾಕೋ ನನಗೆ ಇವತ್ತು ಏನೋ ಉಣ್ಬೇಕನ್ನಿಸ್ತಾ ಇಲ್ಲ. ಅದರ ಸಲುವಾಗಿ ನಾನೇನು ಮಾಡೀನಿ ಅಂದ್ರೆ ನವಣಿ ಅಕ್ಕಿದು ಅನ್ನ ಮಾಡ್ಕೊಂಡೀನಿ. ನವಣಿ ಅಕ್ಕಿದ ಅನ್ನ, ಪಲ್ಯ, ಸಾರು, ಬೇಳೆ ತಾಳಸ್ ಪಲ್ಯ ಮಾಡಿದಲ್ಲ ಅದು, ಆ್ಯಂಡ್ ಕಕ್ಕಡಿ ಮೊಸರು ಇಷ್ಟೆಲ್ಲ ಇಟ್ಕೊಂಡು ಆರಾಮಾಗಿ ಊಟ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಕ್ಕಡಿ ಫಸ್ಟ್ ತಿಂತಾಯಿದ್ದೀನಿ, ಅದರ ನಂತರ ಊಟ. ಯಾವಾಗಲೂ ಫೈಬರ್ ಫಸ್ಟ್ ಅಲ್ಲ, ಅದರ ಸಲುವಾಗಿ
ಕಕ್ಕಡಿ ತಿಂತಾ ಇದ್ದೀನಿ. ಮೌಸಮ್ ಏಕ್ದಮ್ ಸೆ ಚೇಂಜ್ ಆಗ್ಯದ, ನೋಡ್ಬೋದು. ಗಾಳಿ ಬಿಡ್ಲಿತ್ತದ, ಗಾಳಿ ಇಟ್ಟು ಮಸ್ತ್ ತಣ್ಣಗೆ ಹೊಂಟದ. ಇವತ್ತು ಮುಂಜಾನೆ ಹಿಡ್ದು ಒಂದು ಸ್ವಲ್ಪ ಸನ್ನಿ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸೂರಜ್ ಮಾವಿ ಗೊತ್ತೊಂದು ಸ್ವಲ್ಪ ರಸ್ಟ್ ಮೇಲೆ ಕಾಣಿಸ್ತಾರೆ. ತಣ್ಣಗೆ ಗಾಳಿ ಮೋಸಮ್ ಪೂರ ಮಾಡಿಬಿಡಪ್ಲಿ ಅನ್ಸತ್ತದ. ಇವಾಗಂತ ಕಂಪ್ಲೀಟ್ ಕ್ಲೌಡಿ ಅಂತ ಥೋಡೆ ಕಮ್ಮಾಗ. ಎಲೆಗಳೆಲ್ಲ ಹೆಂಗೆ ಉದುರ್ಲತ್ತವ ನೋಡ್ರಿ ಫ್ರೆಂಡ್ಸ್. ಅಂದ್ರೆ ಒಣಗಿಂದ ಎಲೆ ಇರ್ತಾವಲ್ಲ ಅವೆಲ್ಲ ಬೀಳತ್ತವ. ಆ್ಯಂಡ್ ನಾನಂತೂ ಹಿಂಗೆ ಪ್ಲೆಸೆಂಟ್ ಏರ್ ಬಂತು ಅಂದ್ರೆ ಹೊರಗೆ ಕೂತ್ಕೊಂಡು ಬಿಡ್ತೀನಿ. ಹಂಗೆ ಹೊರಗೆ ವಾಕಿಂಗ್ ಮಾಡ್ಕೋತಿದ್ದ. ಇವಾಗ ಮ್ಯಾಲೆ ಹೋಗಿ ವಾಕಿಂಗ್ ಮಾಡಿದೆ. ಅವಾಗ ಕೆಳಗೆ ಬಂದು ಮನೆ ಮುಂದೆ ಕಾಂಪೌಂಡ್ ಇರ್ತಲ್ಲ, ಸೊ ಅಲ್ಲಿ ವಾಕಿಂಗ್ ಹನಿ ಹನಿ ಬೀಳತ್ತು. ರೈಟ್, ಅಲ್ಲಿ ನಿಮಗೆ ಡ್ರಾಪ್ಸ್ ಕಾಣಿಸ್ತಾ ಇದೆ. ಮಳೆ ಬೀಳ್ತಾ ಇದೆ. ಜರಾನು ಮಳೆ ಬಿತ್ತಂದ್ರೆ ಕರೆಂಟ್ ಹೋಗೋ ಚಾನ್ಸಸ್ ಇರ್ತದೆ. ಸೊ ಫೋನಿಗೆ ಫಾಸ್ಟಾಗಿ ಚಾರ್ಜಿಂಗ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಯ್ತದ. ಆ್ಯಂಡ್ ಇವತ್ತು 9000 ಸ್ಟೆಪ್ಸ್ ವಾಕಿಂಗ್ ಕಂಪ್ಲೀಟ್ ಆಗ್ಯದ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಹೇಳಬೇಕು ಅದರ, ನಾನೀಗ ಎಕ್ಸಸೈಸ್ ಮಾಡ್ಲಿಕ್ಕೆ ನಾನು ಫಾಸ್ಟಾಗಿ ಪ್ರೀವಿಯಸ್ ಆಗಿ ಹೆಂಗೆ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಆ ಥರ ಮಾಡ್ತಾ ಇಲ್ಲ. ಸ್ಲೋ ಆಗಿ ಸ್ಟ್ರೆಚಸ್ ಮಾಡ್ತಾಯಿದ್ದೀನಿ. ಕರೆಕ್ಟು ಎಣಿಸಿ 35 to 40 ಮಿನಿಟ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಹಾಫ್ ಆನ್ ಅವರ್ ಇಟ್ಕೊರಿ, ಕಂಪಲ್ಸರಿ ಹಾಫ್ ಆನ್ ಅವರ್ ಸ್ಟ್ರೆಚಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಭಾಳ ಫಾಸ್ಟಾಗಿ ಮಾಡಿದ್ರೆ ನನ್ನ ಜಾಯಿಂಟ್ಸ್ ಪೇನ್ ಆಗ್ತಾಯಿದೆ, ಅದ್ರ ಸಲುವಾಗಿ. ಆ್ಯಂಡ್ ವಾಟರ್ ಇಂಟೇಕ್ಗೆ 2.5 ಲೀಟರ್ಸ್ ಕುಡ್ತೀನಿ. ಇವತ್ತು ಜಾಸ್ತಿ ಕುಡ್ಲಿಕ್ಕಾಗಿಲ್ಲ ಫ್ರೆಂಡ್ಸ್. ದಟ್ಸ್ ಆಲ್ ಫಾರ್ ದ ಡೇ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ ಫ್ರೆಂಡ್ಸ್. ಬಾಯ್, ಸಿ ಯು.